ಎಸ್ಎಲ್ ಭೈರಪ್ಪನವರಿಗೆ ಕುಷ್ಟಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನುಡಿ ನಮನ. ಇಲ್ಲಿನ ಹಳೆ ಪ್ರವಾಸಿ ಮಂದಿರದಲ್ಲಿ ಸಾಹಿತಿ ಎಸ್ಎಲ್ ಭೈರಪ್ಪನವರು ನಿಧನ ಹೊಂದಿದ ಹಿನ್ನೆಲೆ ಕುಷ್ಟಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಹಳೆ ಪ್ರವಾಸಿ ಮಂದಿರದಲ್ಲಿ ಮೌನಾಚರಣೆ ಮಾಡುವ ಮೂಲಕ ನುಡಿ ನಮನ ಸಲ್ಲಿಸಿದ್ದಾರೆ. ನಂತರ ಸಾಹಿತಿಗಳಾದ ಹನುಮೇಶ್ ಗುಮ್ಗೇರ, ಬರಹಗಾರ ಬಸವರಾಜ್ ಉಪ್ಪಲ್ದಿನಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕುಷ್ಟಗಿ ತಾಲೂಕು ಅಧ್ಯಕ್ಷ ಲೆಂಕಪ್ಪ ವಾಲಿಕಾರ್, ಪತ್ರಕರ್ತ ಹಾಗೂ ಬರಹಗಾರ ರವೀಂದ್ರ ಬಾಕ್ಲೆ, ನಿಂಗಪ್ಪ ಸಜ್ಜನ್ ನುಡಿನಮನ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಂಜುನಾಥ ಗುಳೇದಗುಡ್ಡ, ವೀರಬಸಯ್ಯ ಕಾರಡಗಿಮಠ, ದೇವರಾಜು ವಿಶ್ವಕರ್ಮ, ಮಹೇಶ್ ಜ್ಯೋತಿ, ಪತ್ರಕರ್ತ ಹಾಗೂ ಯುವ ಬರಹಗಾರ ಪರಶಿವಮೂರ್ತಿ ಮಾಟಲದಿನ್ನಿ, ಪತ್ರಕರ್ತರಾದ ಅನಿಲ್ ಕುಮಾರ್ ಕಮ್ಮಾರ್, ಪವಾಡಪ್ಪ ಚೌಡಗಿ, ಮಾರುತಿ ಕುಷ್ಟಗಿ, ಕಲಾವಿದರಾದ ಸಿದ್ದಪ್ಪ ಕಲಾಲ್ಬಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕುಷ್ಟಗಿ. ಶಾಂತಿಯನ್ನ ಕೋರುವ ಮೂಲಕ ಆ ಒಂದು ದಿಗ್ಗಜರನ್ನ ಸ್ಮರಿಸುವಂತ ಕೆಲಸ ಮಾಡ್ತಾ ಇದೆ. ಇವತ್ತು 1931ರಲ್ಲಿ ಅವರು ಜನಿಸಿದ್ರು. ಅವರು ಬರವಣಿಗೆಯನ್ನು ತೊಡಗಿಸಿದ್ರು. ನಿಜವಾಗಿ ಹೇಳ್ಬೇಕಂದ್ರೆ ವಯಸ್ಸಿಗೆ ತಕ್ಕಂಗ ಅವರು ರೆಸ್ಟ್ ಮಾಡಿಲ್ಲ. ಯಾವಾಗಲೂ ನಿರಂತರವಾಗಿ ಬರವಣಿಗೆಯೊಳಗೆ ತೊಡಗಿಸಿದ್ರು. ಮತ್ತು ಅವರು ಹಲವಾರು ಚೆನ್ನಾಗಿ ಕೆಲವು ಚಲನಚಿತ್ರಗಳು ರಾಷ್ಟ್ರೀಯ ಪುರಸ್ಕಾರಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗವು. ಮತ್ತು ಅಷ್ಟೇ ಆ ಚಲನಚಿತ್ರದಲ್ಲಿ ಬಹಳ ಮಾರ್ಮಿಕವಾಗಿ ಸಮಾಜವನ್ನು ತಿದ್ದುವಂತ ಕೆಲಸದಲ್ಲಿ ತೊಡಗಿಸಿಕೊಂಡರು. ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸಹರಿದ್ದಾರೆ. ಮತ್ತೇನು ಎಸ್ಎಲ್ ಭೈರಪ್ಪನವರು ಆಗಲಿದ್ದಾರೆ, ಅದು ತುಂಬಲಾರದ ನಷ್ಟ. ಅದು ಅನಿವಾರ್ಯ. ಅದು ಯಾಕಂದ್ರೆ ಅವ್ರಿಗೆ 94 ವಯಸ್ಸಾಗಿತ್ತು. ಈ ವಯಸ್ಸಲ್ಲೂ ಭಾಳ ಆರೋಗ್ಯದಿಂದಿದ್ರು. ಅವ್ರು ಸಾಕಷ್ಟು ಸರ್ ಹೇಳಿದಾಗೆ ಕಾದಂಬರಿಕಾರ ಅಂತಾನೆ ಪ್ರಸಿದ್ಧರು. ಅವರು ಕಥೆಗಳನ್ನು 1-2 ಬರ್ತಾರೆ ಅಷ್ಟೇ. ಕಾದಂಬರಿ 18ನೇ ವಯಸ್ಸಿನಲ್ಲಿ ಅವ್ರು ಭೀಮಕಾಯ ಅಂತ ಒಂದು ಕಾದಂಬರಿ ಬರೆದ್ರು. ಅವ್ರು ಇಪ್ಪತ್ತಂದ್ರೆ ಸನಾತನ ಇದನ್ನ ಎತ್ತಿಡ್ತಾ ಇದ್ರು. ಅವರು ಮೌಲ್ಯಗಳನ್ನು, ಸನಾತನ ಮೌಲ್ಯಗಳನ್ನು ಎತ್ತಿಡಿದು ಅಳವಡಿಸ್ತಾ ಇದ್ರು. ಈ ಪರ್ವದಲ್ಲಿ ನೋಡಿರ್ಬೇಕು. ಸಾಕಷ್ಟು ಇವ್ರು ಹೇಳಿದಾಗೆ, ಮಕ್ಕಳು ಹೇಳಿದಾಗೆ 5 ವರ್ಷ ಓದಿದ್ರು ತೀರೋದಿಲ್ಲ ಅಂತಲ್ಲ. 5 ದಿವಸ ಮಾತಾಡಿದ್ರು. ಅವ್ರ ಬಗ್ಗೆ ಮಾತು ಇನ್ನು ಉಳಿತಾವ. ಅವರ ಸ್ವಗ್ರಾಮ ಸಂತೇಶ್ವರದಲ್ಲಿ ಸಾಕಷ್ಟು ಅನುಕೂಲಗಳನ್ನು ಕಲ್ಪಿಸಿಬಿಟ್ರು. ನಮ್ಮ ಪ್ರಭಾವದಿಂದ ಅಲ್ಲಿ ಕೆರೆ ಅಭಿವೃದ್ಧಿ ಮಾಡಿದ್ರು. ಅಲ್ಲಿ ಜನರಿಗೆಲ್ಲ ಅನುಕೂಲ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಿಕಟ ಸಂಪರ್ಕ ಇದ್ರು ತಮ್ಮ ಊರಿನ ಜೊತೆ. ಆದ್ರೆ ಒಂದು ಸರಸ್ವತಿ ಸನ್ಮಾನ ಅಂತ ಒಂದು ಪ್ರಶಸ್ತಿ ತಗೊಂಡ್ರು ಅವರು ಬೇರೆ ರಾಜ್ಯದ್ದು. ಅದು ಶ್ರೇಷ್ಠ ನಮ್ಮ ಪಂಪ ಪ್ರಶಸ್ತಿ ಟೈಪ್. ಆದ್ರೆ ಅದೇಕೇನೋ ರಾಜಕೀಯ ವಲಯದ ರಾಜಕಾರಣದಿಂದ ಸಾಹಿತ್ಯಿಕ ವಲಯದ ರಾಜಕಾರಣದಿಂದ ಅವರಿಗೆ ಜ್ಞಾನಪೀಠ ತಪ್ಪಿತು. ಬಹಳ ಅದು ವ್ಯವಸ್ಥಿತವಾಗಿ ಅವ್ರು ಇರೋರಿಗೂ ಅದು ಸಿಗಲಾರ್ದಂಗೆ ಮಾಡಿದ್ರು ಅಂತ ನನಗೆ ಸ್ವಲ್ಪ ಖೇದ ಇದೆ ಅದ್ರ ಬಗ್ಗೆ. ಯಾಕಂದ್ರೆ ಎಲ್ಲರೂ ಬುದ್ಧಿವಂತರೇ ಇವರು.